ಕೀರ್ತನ, ನೀನು ಯಾವುದೇ ಕಳ್ಳತನ ನಡೆದಿಲ್ಲ, ನೀನು ಯಾವುದೇ ಎನ್ಕ್ವೈರಿ ಮಾಡಬೇಕಾಗಿಲ್ಲ. ಅಪ್ಪ, ಚೆಕ್ ಮಾಡಕ್ಕೂ ಮುಂಚೆನೆ ಕಳ್ತನ ನಡೆದಿಲ್ಲ ಅಂತ ಅದ್ ಹೇಗೆ ಹೇಳ್ತೀರಾ? ಹೇಗೆ ಅಂದ್ರೆ ನನಗೆ ಅವಳ ಮೇಲಿರೋ ನಂಬಿಕೆಯಿಂದ. ನಂಬಿಕೆ ಇದ್ದಾಗ್ಲೇ ಅಪ್ಪ ನಂಬಿಕೆ ದ್ರೋಹ ಮಾಡೋದಕ್ಕೆ ಸಾಧ್ಯ. ಇಷ್ಟಕ್ಕೂ ಚೆಕ್ ಮಾಡೋದ್ರಲ್ಲಿ ತಪ್ಪೇನಪ್ಪ ಇದೆ? ಒಂದ್ ವೇಳೆ ಚೆಕ್ ಮಾಡಿದ್ಮೇಲೆ ಅವಳ ರೂಮ್ ಅಲ್ಲಿ ಪರ್ಸ್ ಸಿಗ್ಲಿಲ್ಲ ಅಂತಂದ್ರೆ ಅವಳನ್ನ ಅವಮಾನ ಮಾಡಿದ್ದಕ್ಕೆ ಎಲ್ರ ಮುಂದೆ ನಾನೇ ಕ್ಷಮೆ ಕೇಳ್ತೀನಿ. ಅಂತೂ ಎಲ್ಲರ ಮುಂದೆ ನಮ್ಮ ಮರ್ಯಾದೆ ಕಳಿಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ಯಾ? ರೀ, ಒಂದ್ಸಲ ಅವಳ ಮಾತನ್ನು ಕೇಳೋಣ ನಾವು. ಹೇಳಿದ್ಲಲ್ಲ, ವಾಲೆಟ್ ಸಿಗ್ಲಿಲ್ಲ ಅಂದ್ರೆ ಎಲ್ಲರ ಹತ್ರ ಕ್ಷಮೆ ಕೇಳ್ತೀನಿ ಅಂತ. ಹಾಗಲ್ಲ ಸೀತಾ. ಸರ್, ಈಗೇನು ರೂಮ್ ಚೆಕ್ ಮಾಡಬೇಕು ತಾನೆ? ಬನ್ನಿ, ಚೆಕ್ ಮಾಡಿ. ಅವಳೇ ಹೇಳಾಯ್ತಲ್ಲ, ಬನ್ನಿ ಅಪ್ಪ. ಅನುಮಾನ ಇರೋದು ನಿನಗೆ ತಾನೆ, ನೀನೇ ಹೋಗಿ ಹುಡುಕು, ನಾವೆಲ್ಲ ಯಾಕೆ? ಸತ್ಯಳ ಸತ್ಯವಾದ ಮುಖ ಗೊತ್ತಾಗ್ಬೇಕು ಅಂತಂದ್ರೆ ನೀವೆಲ್ಲರೂ ಬರ್ಲೇಬೇಕಪ್ಪ. ಗೊತ್ತು ಗುರಿ ಇಲ್ದೇ ಇರೋರ್ನೆಲ್ರು ನೀವ್ ಮನೆಗ್ ಕರ್ಕೊಂಡ್ ಬಂದ್ರೆ ಏನೇನೆಲ್ಲ ಆಗತ್ತೆ ಅನ್ನೋದನ್ನ ನೀವ್ ತಿಳ್ಕೊಬೇಕಲ್ವಾ? ಕೀರ್ತನ, ಇವ್ರು ಬರಲ್ಲ ಅಂತ ಹೇಳ್ತಿದಾರೆ ತಾನೆ. ವಿಷಯನ ದೊಡ್ಡದು ಮಾಡೋದಕ್ಕಿಂತ ನೀನೇ ಹೋಗಿ ನೋಡು. ಕಾರ್ತಿಕ್, ಕಳ್ದೋಗಿರೋದು ನಿನ್ ವ್ಯಾಲೆಟ್ ತಾನೆ. ಸತ್ಯ ಏನು ಅಂತ ನಿನ್ಗೂ ಗೊತ್ತಾಗ್ಬೇಕಲ್ವಾ? ನೀನ್ ನೋಡ್ಬಾ. ಸರಿ, ಬನ್ನಿ. ನಿನ್ನ ಬಣ್ಣ ಏನು ಅಂತ ನಿನ್ನ ಕಣ್ಣು ಮುಂದೆನೆ ಇವತ್ತು ಬಯಲು ಮಾಡ್ತೀನಿ. ಬಾರೆ. ಛೇ, ಏನ್ ನಡೀತಿದೆ ಇಲ್ಲಿ? ಒಂದು ಗೊತ್ತಾಗ್ತಾ ಇಲ್ಲ. ಏನ್ರಿ ಇದೆಲ್ಲ? ಏನ್ ನಡೀತಾ ಇದೆ? ನನಗನ್ನಿಸ್ತಾ ಇದೆ ಇದನ್ನೆಲ್ಲ ನಾವೇ ನಮ್ಮ ಮೈ ಮೇಲೆ ಹಾಕೋತಾ ಇದೀವಿ ಅಂತ. ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯ ಸೀತಾ? ಯಾರು ಏನೇ ಹೇಳಿದ್ರು ಆ ಹುಡುಗಿ ಬಗ್ಗೆ ನನಗೆ ನಂಬಿಕೆ ಇದೆ. ಸಿಕ್ತಾ?
ಸಿಗತ್ತೆ. ಈಗೇನ್ ಹೇಳ್ತೀಯ? ಆಶ್ರಯ ಕೊಟ್ಟು ಮನೆಗೆ ಕೊನ್ನು ಹಾಕೋ ಇಂಥವ್ರಿಗೆ ನೀನೇನ್ ಹೇಳ್ತೀಯ ಕಾರ್ತಿಕ್? ಇಲ್ಲ, ನಾನೀ ಪರ್ಸನ್ ಕದ್ದಿಲ್ಲ. ಬೇರೆ ಯಾರು ತಂದಿಲ್ಲಿಟ್ಟಿದ್ದಾರೆ, ನನಗೆ ಚೆನ್ನಾಗಿ ಗೊತ್ತು. ಹಲೋ, ಸತ್ಯ ಅಂತ ಹೆಸರಿಟ್ಕೊಂಡ್ ಮಾತ್ರಕ್ಕೆ ನೀನು ಸತ್ಯನೇ ಹೇಳ್ತೀಯ ಅಂತ ನಂಬೋದಕ್ಕೆ ಇಲ್ಲಿರೋರೆಲ್ರೂ ಮೂರ್ಖರಲ್ಲ. ಈ ನಿನ್ನ ಕತೆನ ಮನೆಯಲ್ಲಿ ಎಲ್ರಿಗೂ ಹೇಳುವಂತೆ. ನಡಿ. ಮಾಡೋದ್ ಮಾತ್ರ ಇಂಥ ಚೀಪ್ ಕೆಲ್ಸ, ಕೊಡೋದ್ ಮಾತ್ರ ದೊಡ್ಡ ದೊಡ್ಡ ಬಿಲ್ಡಪ್. ಮಾಡೋ ರಾದ್ದಾಂತ ಎಲ್ಲ ಮಾಡಿ ವೇದಾಂತ ಹೇಳಿದ್ರೆ ನಾವೆಲ್ಲರೂ ಕುತ್ಕೊಂಡು ಕೇಳ್ತೀವಿ ಅಂತ ಅನ್ಕೊಂಡ್ಬಿಟ್ಟಿದ್ಲೇನೋ ಪಾಪ. ಕೀರ್ತನ, ಇನ್ನು ಯಾಕೆ ಇಲ್ಲೇ ಮಾತಾಡ್ಕೊಂಡು ನಿಂತಿದ್ಯಾ? ಮನೆಯವ್ರು ಎಲ್ಲಾರ್ಗು ಇವ್ಳ ಯೋಗ್ಯತೆ ಏನು ಅಂತ ಗೊತ್ತಾಗ್ಲಿ, ಬಾ. ಏನೇ ಮುಖ ನೋಡ್ತಿದ್ಯಾ? ನಡಿ. ಅಮಲ್ ಬೇಬಿ, ನಿಜವಾಗ್ಲೂ ಈ ಪರ್ಸ್ ಹೆಂಗ್ ಬಂತು ಅಂತ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ತಗೊಂಡಿಲ್ಲ ಅಮಲ್ ಬೇಬಿ. ಅದ್ಯಾಕೆ ನಮ್ ಕೀರ್ತನ ಹೀಗೆಲ್ಲ ವಿಷಯ ದೊಡ್ಡದ್ ಮಾಡ್ತಾಳೋ? ಈಗ ಅಲ್ಲಿ ರೂಮಲ್ಲಿ ಪರ್ಸ್ ಸಿಕ್ಲಿಲ್ಲ ಅಂದ್ರೆ ಆ ಹುಡುಗಿ ಸತ್ತಿನ ಮುಂದೆ ನಮ್ಗೆಲ್ಲ ಎಷ್ಟು ಅವಮಾನ ಅಕ್ಕ. ಈಗೇನ್ ಹೇಳ್ತೀರಪ್ಪ? ನೋಯಿನ ತಂದು ಸಿಂಹಾಸನದ ಮೇಲೆ ಕೂರ್ಸಿದ್ರೆ ಅದ್ರ ಬುದ್ಧಿನ ಅದ್ ಬಿಡತ್ತಾ? ಬಿಕಾರಿಗಳನ್ನೆಲ್ಲ ಕರ್ಕೊಂಡ್ ಬಂದ್ ಮನೇಲಿ ಇಟ್ಕೊಂಡ್ರೆ ಅವ್ರಿಗೆ ದುಡ್ಡಿನ ಮೇಲೆ ಆಸೆ ಆಗಲ್ವಾ? ಕದಿಬೇಕು ಅನ್ಸಲ್ವಾ? ನೋಡಿ, ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಬೇಡಿ. ನಾನ ಪರ್ಸ್ನ ಕದ್ದಿಲ್ಲ. ಅದಲ್ಲಿ ಹೇಗ್ ಬಂತು ಅಂತ ನನಗೆ ಗೊತ್ತಿಲ್ಲ. ಓಹೋ, ಯಾರಾದ್ರೂ ನಂಬೋ ತರ ನಾ ಮಾತಾಡ್ತಿದ್ದಾಳೆ ಇವಳು. ಇವಳು ಗೆಟಪ್ ನೋಡಿದ್ರೇನೆ ಗೊತ್ತಾಗಲ್ವಾ ಇವಳು ಎಷ್ಟು ದೊಡ್ಡ ಫ್ರಾಡು ಅಂತ. ಕೀರ್ತನ, ಈ ಪರ್ಸು ಮೇಡಮ್ನವ್ರ ಪಿಲ್ಲು ಕೆಳಗಡೆ ಸಿಕ್ತು. ನಮ್ ಕಾರ್ತಿಕ್ಗೆ ಏನೂ ಗೊತ್ತಾಗೋದಿಲ್ಲ, ಅವನಿಗೆ ದುಡ್ಡಿನ ಮೇಲೆ ಗಮನನೇ ಇರಲ್ಲ ಅಂತ ಪರ್ಸ್ ಕದಿಯೋ ಧೈರ್ಯ ಮಾಡಿದಾಳೆ. ನಾನ್ ಪರ್ಸ್ ಕದ್ದಿದ್ದೀನಿ ಅಂತ ನೀನು ನಂಬ್ತೀಯಾ?
ಮಾತಾಡು. ನಾನು ಕದ್ದಿದ್ದೀನಿ ಅನ್ನೋದನ್ನ ನೀನ್ ನಂಬ್ತೀಯಾ? ದುಡ್ಡನ್ನ ನಾನು ಅರೇಂಜ್ ಮಾಡ್ತೀನಿ. ನೀವು ಆಸ್ಪತ್ರೆಗೆ ಹೋಗಿ ಆಪರೇಷನ್ಗೆ ರೆಡಿ ಮಾಡ್ಕೊಳಕ್ ಹೇಳಿ. ನಿನಗೆ ಬೇಕು ಅಂತ ಹೇಳಿದಿದ್ರೆ ನಾನೇ ಕೊಡ್ತಿದ್ದೆ. ಯಾಕೆ ಹೀಗೆ ಮಾಡಿದೆ? ಅಂದ್ರೆ ನಾನು ಪರ್ಸ್ ತಗೊಂಡಿದ್ದೀನಿ ಅಂತ ನೀನು ನಂಬ್ತಿದ್ಯಾ? ಮತ್ತೆ ಪರ್ಸ್ ಅಲ್ಲಿ ಹೇಗೆ ಬಂತು? ಈಗ ಹೇಳಿ, ಇವಳನ್ನ ಏನ್ ಮಾಡ್ಬೇಕು ಅಂತ. ನಂಬಿಕೆ ದ್ರೋಹ ಅಂದ್ರೆ ಇದೇ ತಾನೇ? ಮನೆಯಲ್ಲಿ ಎಲ್ರೂ ಇವಳನ್ನ ಎತ್ಕೊಂಡು ಮೆರೆಸ್ತಾ ಇದ್ರಿ. ಆದ್ರೆ ಇವಳು ಯಾರ ನಂಬಿಕೆಯನ್ನು ಲೆಕ್ಕಿಸದೆ ಕದ್ದು ಸಿಕ್ಕಾಕೊಂಡಿದ್ದಾಳೆ. ತಪ್ಪು ಮಾಡೋರಿಗೆ ಶಿಕ್ಷೆ ಕೊಡ್ಲೇಬೇಕು ಅನ್ನೋದಾದ್ರೆ ಇವಳಿಗೆ ಯಾವ ಶಿಕ್ಷೆ ಕೊಡ್ಬೇಕು? ಇವಳನ್ನ ಮೊದ್ಲು ಕತ್ತಿಡ್ದು ಆಚೆ ತಳ್ಳಬೇಕು. ಸಾಕು, ಯಾರೋ ಮಾತಾಡೋದು ಬೇಡ. ಸತ್ಯ, ನೀ ರೂಮ್ ಹೋಗಮ್ಮ. ಆಮೇಲೆ ಇದ್ರ ಬಗ್ಗೆ ಎಲ್ಲ ಮಾತಾಡೋಣ. ನೀನು ಹೋಗು. ಅಪ್ಪ, ಇಷ್ಟೆಲ್ಲ ಆದ್ಮೇಲೂ ಈ ಕೊಳ್ಳಿನ ಮನೇಲೆ ಇಟ್ಕೋಬೇಕು ಅಂತಿದ್ದೀರಾ? ಯಾಕೆ ಅವಳ ಕಳ್ಳಿ 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 ಅಂತ ಹೀಯಾಡಿಸ್ತೀರ? ಸತ್ಯ ಈ ಮನೇಲಿ ಎಷ್ಟು ದಿವಸ ಇರ್ತಾಳೋ ಅಲ್ಲಿವರೆಗೂ ಸತ್ಯ ನಮ್ಮನೆ ಅವಳೆ. ಮನೆಯವರು ಅವನ ಪರ್ಸನ್ನು ತಗೊಳ್ಳಿಲ್ಲ ಅಂತಂದ್ರೆ ಇವಳು ಹೇಗೆ ತಗೊಳಕ್ ಸಾಧ್ಯ? ಹಾಗೊಂದು ವೇಳೆ ಅವಳಿಗೆ ದುಡ್ಡಿನ ಅವಶ್ಯಕತೆ ಇದ್ದು ಆತರದಲ್ಲಿ ತಗೊಂಡಿದ್ರು ಅವಳನ್ನು ಯಾರೂ ಕೇಳಬೇಕಾಗಿಲ್ಲ. ಆತುರದಲ್ಲಿ ತಗೊಳ್ಳೋದು ಅಂದ್ರೆ ಏನ್ ಅರ್ಥ ಅಪ್ಪ? ಆತುರದಲ್ಲಿ ತಪ್ಪು ಮಾಡಿದ್ರು ತಪ್ಪು ತಪ್ಪೇ ತಾನೆ. ಈಗ ಅದೆಲ್ಲ ಯಾಕೆ? ಆ ಪರ್ಸಲ್ಲಿ ಎಷ್ಟು ದುಡ್ಡಿತ್ತು ಅಂತ ಹೇಳಿ ಅದನ್ನ ನಾನೇ ಕೊಡ್ತೀನಿ. ಸರ್, ನೀವು ಕೂಡ ನಾನು ಪರ್ಸ್ ತಗೊಂಡಿದ್ದೀನಿ ಅಂತ ಹೇಳ್ತಿದ್ದೀರಾ? ಅಯ್ಯೋ, ಹಾಗಲ್ಲಮ್ಮ, ಹಾಗಲ್ಲ. ನನ್ನ ಮಾತಿನ ಅರ್ಥ ಅದಲ್ಲಮ್ಮ. ಒಂದು ವೇಳೆ ನೀನ್ ತಗೊಂಡಿದ್ರು ಅದರಲ್ಲಿ ತಪ್ಪೇನೂ ಇಲ್ಲ ಅಂತ ಹೇಳಕ್ ಬಂದಮ್ಮ. ಸಾಕು ಸರ್, ನಿಮ್ ಯಾರಿಂದಾನೂ ನಾನಿದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ. ಈ ಮನೇಲಿ ನನಗೆ ತುಂಬಾ ದುಡ್ಡು ಬಿರುದು ಸಿಕ್ತು. ನನ್ನಿಂದ ನಿಮ್ ಯಾರಿಗೆ ಬೇಜಾರಾಗಿದ್ರು, ನನ್ ತಪ್ಪು ಅಂತ ಅನ್ಸಿದ್ರು ನನ್ನ ಕ್ಷಮಿಸ್ಬಿಡಿ. ನಿಮ್ ಪ್ರೀತಿ ನನ್ನ ಮನಸ್ಸಲ್ಲಿ ಯಾವತ್ತೂ ಇರುತ್ತೆ. ಈಗೇನು, ನಾನು ಈ ಮನೆಯಿಂದ ಆಚೆ ಹೋಗ್ಬೇಕು ತಾನೆ? ಸರಿ, ನಿಂತ್ಕೊಮ್ಮ. ನೀನು ಎಲ್ಲೂ ಹೋಗ್ಬೇಕಾಗಿಲ್ಲ. ಬೇಡಿ ಸರ್, ಕಳ್ಳಿ ಅಂತ ಅನ್ನಿಸ್ಕೊಂಡು ಅರಮನೇಲಿದ್ರು ಅದು ನನ್ನ ಪಾಲಿಗೆ ಜೈಲೆ. ನಾನು ಬರ್ತೇನೆ. ರೀ, ನನಗೇನೋ ಸತ್ಯ ಯಾವ ತಪ್ಪು ಮಾಡಿಲ್ಲ ಅನ್ನಿಸ್ತಾ ಇದೆ. ನೀವಾದ್ರೂ ಒಂದು ಮಾತು ಹೇಳ್ರಿ. ಯಾರು ಏನೇ ಹೇಳಿದ್ರು ಯಾರು ಏನು ಮಾಡಕ್ಕಾಗದಿರೋಂಥ ಪರಿಸ್ಥಿತಿ ಊರ್ಮಿಳ. ಅಕ್ಕ, ಪ್ರೀತಿಗೆ ಪ್ರತಿಯಾಗಿ ಥ್ಯಾಂಕ್ಸ್ ಹೇಳಬಾರ್ದು, ಪ್ರೀತಿನೇ ಕೊಡ್ಬೇಕು. ನಿಮ್ ಹೇರ್ ಸ್ಟೈಲು, ನಿಮ್ ಈ ಲುಕ್ಕು ಎಲ್ಲ ನಂಗೆ ಸಖತ್ ಇಷ್ಟ ಆಗ್ತಿದೆ. ನನ್ಗೂ ನಿಮ್ ತರನೇ ಇರ್ಬೇಕು ಅಂತ ಅನಿಸ್ತಿದೆ ಸತ್ಯ.
ಗಾಡಿಗಳನ್ನ ರಿಪೇರಿ ಮಾಡೋದ್ರ ಜೊತೆಗೆ ಮಸ್ಕಾಗಿರೋ ಮನಸ್ಸುಗಳನ್ನ ರಿಪೇರಿ ಮಾಡೋದನ್ನು ಕೂಡ ಚೆನ್ನಾಗಿ ಕಲ್ತಿದ್ಯಾ. ಕಣ್ಣ ಮುಚ್ಚೆ ಕಾಡೆಗೂಡೆ ಆಟ ನಮ್ಮ ಬಾಳು ಯಾರ್ಯಾರ ಹಣೆ. ನೋಡಮ್ಮ, ನಿನ್ನ ಮುಜುಗರ ನನಗೆ ಅರ್ಥವಾಗುತ್ತೆ. ಒಂದು ವಾರ ನಮ್ಮ ಮನೇಲಿರು, ನಿನಗೆ ಒಂದು ವಾರ ಆದ ಮೇಲೂ ಮುಜುಗರ ಅಂತ ಅನಿಸಿದ್ರೆ ನಾನು ನಿನ್ನನ್ನು ಬಲವಂತ ಮಾಡಲ್ಲ. ನಾನೇ ಮುಂದೆ ನಿಂತು ಹಾಸ್ಟ್ಲೋ PGನೋ ಹುಡುಕೊಡ್ತೀನಿ, ಆಯ್ತಾ? ಪ್ರಪಂಚದಲ್ಲಿ ಏನೇನ್ ನಡೆದ್ರು ಅದೆಲ್ಲ ವಿಧಿ ಆಟ. ವಿಧಿಯ ನಾಟಕ, ವಿಧಿಯ ನಾಟಕ, ಓ ವಿಧಿಯ ನಾಟಕ. ನನ್ನ ಬದುಕು ಸೂತಕ. ನನ್ನ ಮಾತು ಕೇಳಮ್ಮ, ಹೋಗ್ಬೇಡ ಕಣಮ್ಮ. ಇಷ್ಟೆಲ್ಲ ಆದ್ಮೇಲೂ ನಾನಿಲ್ಲಿರೋದು ಸರಿ ಅನ್ಸತ್ತಾ ಸರ್? ನಂಟಸ್ತನ ಇಲ್ದಿದ್ರು ಜೊತೆಗಿರ್ಬಹುದು, ಆದ್ರೆ ನಂಬಿಕೆ ಇಲ್ಲ ಅಂದ್ರೆ ಅಲ್ಲಿ ಒಂದು ಕ್ಷಣನೂ ಇರಬಾರ್ದು ಅಂತ ಅಜ್ಜಿ ಆಗಾಗ ಹೇಳ್ತಿರ್ತಾಳೆ. ಆದ್ರೆ ಆ ಮಾತಿಗೆ ಇಷ್ಟು ಆಳವಾದ ಅರ್ಥ ಇದೆ ಅಂತ ನನಗೀಗ್ಲೇ ಗೊತ್ತಾಗಿತ್ತು. ಛೇ, ನಂಬಿಕೆ ಪ್ರಶ್ನೆ ಅಲ್ಲಮ್ಮ. ನಿನ್ನ ಪರವಾಗಿ ಮಾತಾಡಬೇಕು ಅನ್ನೋ ಭರದಲ್ಲಿ ನಾನು ಆ ರೀತಿ ಮಾತಾಡ್ಬಿಟ್ಟೆ. ದಯವಿಟ್ಟು ನಂದೇನಾದ್ರೂ ತಪ್ಪಾಗಿದ್ರೆ ಕ್ಷಮಿಸಿಬಿಡಮ್ಮ. ಅಯ್ಯಯ್ಯೋ, ನೀವ್ ದೊಡ್ಡವ್ರು, ನೀವ್ ನನ್ನ ಹತ್ರ ಕ್ಷಮೆ ಕೇಳಬಾರ್ದು. ನನ್ನಂತ ಚಿಕ್ಕವ್ರಿಗೆ 4 ಮಾತು ಬೈದು ಬುದ್ಧಿ ಹೇಳೋ ಅಧಿಕಾರ ನಿಮ್ಗಿದೆ. ನೀವ್ ನನ್ನ ಮೇಲೆ ಕೋಪ ಮಾಡ್ಕೊಂಡ್ರು ನಾನು ಅದನ್ನ ಪ್ರೀತಿಯಿಂದಾನೇ ತಗೊಳ್ತೀನಿ. ಆದ್ರೆ ಮಾಡದೇ ಇರೋ ತಪ್ಪಿಗೆ ಅಪವಾದ ಹೊರಿಸಿದ್ರೆ ಅದನ್ನ ಸಹಿಸ್ಕೊಳ್ಳೋದು ತುಂಬಾ ಕಷ್ಟ ಸರ್. ನನಗೆ ಅರ್ಥವಾಗುತ್ತಮ್ಮ, ನೀನ್ ತಪ್ಪು ಮಾಡಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದೇನೇ ಇದ್ರು ಕೂತು ನಿಧಾನವಾಗಿ ಮಾತಾಡೋಣಮ್ಮ. ದಯವಿಟ್ಟು ಒಳಗ್ ಬಮ್ಮ. ಬೇಡಿ ಸರ್, ಇಷ್ಟು ದಿನ ಈ ಮನೇಲಿ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಅದಕ್ಕೆ ನಾನು ಯಾವತ್ತೂ ಋಣಿಯಾಗಿರ್ತೀನಿ. ಆದ್ರೆ ನಾನಿವಾಗ ಒಳಗ್ ಬಂದ್ರೆ ಮನೆ ವಾತಾವರಣನೇ ಹಾಳಾಗುತ್ತೆ. ಒಂದು ತುಂಬಿದ ಮನೇಲಿ ಹೊರಗಿನವ್ರಿಗೋಸ್ಕರ ಬೇರೆ ಬೇರೆ ಅಭಿಪ್ರಾಯ ಆಗಿ ಮನಸ್ತಾಪ ಬಂದಾಗ ಆ ಹೊರಗಿನವರು ಹೊರಗಿದ್ಬಿಡೋದೇ ಒಳ್ಳೇದು. ನೀನು ಹೊರಗಿನವಳು ಅಂತ ಯಾಕಮ್ಮ ಅನ್ಕೋತೀಯ? ಅದೇ ಅಲ್ವಾ ಸರ್ ಸತ್ಯ. ನಾನೇನ್ ಬರ್ತೀನಿ. ಸತ್ಯ, ನನ್ನ ಮಾತು ಕೇಳಮ್ಮ, ಹೋಗ್ಬಿಡಮ್ಮ. ಸತ್ಯ, ಸತ್ಯ.